ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇಂದಿನಿಂದ ವಿಶೇಷ ಅಧಿವೇಶನ ಆರಂಭವಾಗ್ತಾ ಇದೆ. ಈ ಅಧಿವೇಶನಕ್ಕೆ ರಾಜ್ಯಪಾಲರು ವರ್ಸಸ್ ಸರ್ಕಾರ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ರಾಜ್ಯಪಾಲರು ಸೆಷನ್ಗೆ ಬಂದು ಅಲ್ಲಿ ಸರ್ಕಾರ ಕೊಟ್ಟಿರುವಂತಹ ಭಾಷಣವನ್ನು ಓದ್ತಾರಾ ಇಲ್ವಾ ಅನ್ನುವಂತಹ ಕುತೂಹಲ ನಡೀತಾ ಇದೆ. ಈಗಾಗಲೇ ರಾಜಭವನಕ್ಕೆ ತೆರಳಿರುವಂತಹ ಕಾನೂನು ಸಲಹೆಗಾರರು ಪೊನ್ನಣ್ಣ ಈಗಾಗಲೇ ಲೋಕಭವನಕ್ಕೆ ತೆರಳಿ ಲೋಕಭವನದಲ್ಲಿ ರಾಜ್ಯಪಾಲರನ್ನ ಆಹ್ವಾನ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ವಿಧಾನಸೌಧಕ್ಕೆ ಬರ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯಪಾಲರನ್ನ ಸ್ವಾಗತ ಮಾಡೋದಕ್ಕೆ ವಿಧಾನಸೌಧದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಸ್ಪೀಕರ್ಗಳು ಕಾದು ನಿಂತಿದ್ದಾರೆ. ನಿನ್ನೆ ರಾತ್ರಿಯಿಂದನೂ ಸಹ ನಿನ್ನೆ ಸಂಜೆಯಿಂದನೂ ಸರ್ಕಾರ ವರ್ಸಸ್ ಲೋಕಭವನ ನಡೀತಾ ಇದೆ. ಅಂದರೆ ರಾಜ್ಯಪಾಲರು. ಕಾರಣ ಏನು ಅಂದರೆ ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣದ ಪ್ರತಿಯನ್ನು ಯಥಾವತ್ತಾಗಿ ಓದಬೇಕು. ಆದರೆ ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಅದನ್ನು ಯಥಾವತ್ತಾಗಿ ಓದೋದಕ್ಕೆ ಒಪ್ತಾ ಇಲ್ಲ. ಕಾರಣ ಏನು ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಟೀಕಿಸುವಂತಹ 11 ಪ್ಯಾರಾಗಳಿದ್ದಾವೆ. ಅದರಲ್ಲಿ ಬಹಳಷ್ಟು ಕಟುವಾಗಿ ಟೀಕಿಸಲಾಗಿದೆ. ಒಂದು ಜಿ ಸರ್ಕಾರ ಏನು ಕೇಂದ್ರ ಸರ್ಕಾರ ಏನು ತರ್ತಲ್ಲ ಅದನ್ನು ಟೀಕಿಸುವಂತಹ ಪದಗಳನ್ನು ಆ 11 ಪ್ಯಾರಾಗಳಲ್ಲಿ ಮೆನ್ಷನ್ ಮಾಡಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಟೀಕಿಸುವಂತಹ ಪದಗಳನ್ನು ಓದೋದಿಲ್ಲ, ಪ್ಯಾರಾಗಳನ್ನು ಓದೋದಿಲ್ಲ ಅಂತ ರಾಜ್ಯಪಾಲರು ಸರ್ಕಾರಕ್ಕೆ ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ಆ ಥರ ಕಾನೂನಿನಲ್ಲಿ ಆ ಥರ ಸಂವಿಧಾನದಲ್ಲಿ ಅವಕಾಶ ಇದೆನಾ ಅಂತ ಪ್ರಶ್ನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಏನಿದು ತಿಕ್ಕಾಟ ಅಂತ ಪ್ರಶ್ನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ಪ್ರಮುಖವಾಗಿ ರಾಜ್ಯಪಾಲರು ಹೇಳ್ತಾ ಇರೋದೇನೆಂದರೆ ಸರ್ಕಾರ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿರುವಂತಹ ಭಾಷಣದ ಪ್ರತಿಯನ್ನು ಓದೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಆದರೆ ಜಿ ಕಾಯ್ದೆಯನ್ನು ಸ್ವತಃ ರಾಷ್ಟ್ರಪತಿಗಳೇ ಅಂಕಿತವನ್ನು ಹಾಕಿದ್ದಾರೆ. ರಾಷ್ಟ್ರಪತಿಗಳು ಅಂಕಿತ ಹಾಕಿರುವಂತಹ ಕಾಯ್ದೆಯನ್ನು ನಾನು ಯಾವ ರೀತಿಯಾಗಿ ಅದನ್ನು ವಿರೋಧವನ್ನು ಮಾಡಲಿ, ನನ್ನ ಭಾಷಣದಲ್ಲಿ ಅದನ್ನು ವಿರೋಧವಾಗಿ ಯಾವ ರೀತಿಯಾಗಿ ಓದಲಿ ಅನ್ನುವಂತಹ ಪ್ರಶ್ನೆಯನ್ನು ರಾಜ್ಯಪಾಲರು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಹೇಳೋದು ಏನಂದರೆ ಸರ್ಕಾರ ಕೊಟ್ಟಿರುವಂತಹ ಭಾಷಣವನ್ನು ಮಾಡಬೇಕಾಗಿರುವಂಥದ್ದು ಸಂವಿಧಾನಿಕವಾಗಿ ರಾಜ್ಯಪಾಲರ ಕರ್ತವ್ಯ ಅನ್ನುವಂತಹ ವಿಚಾರವನ್ನು ಸರ್ಕಾರ ಹೇಳ್ತಾ ಇದೆ. ಅಂತಿಮವಾಗಿ ನಿನ್ನೆ ಸಂಜೆ HK ಪಾಟೀಲ್ ಅವರು ಲೋಕಭವನಕ್ಕೆ ತೆರಳುತ್ತಾರೆ. ರಾಜ್ಯಪಾಲರಿಗೆ ಆ ಭಾಷಣದ ಪ್ರತಿಯನ್ನು ಕೊಡ್ತಾರೆ. ಅದಾದ ಮೇಲೆ ರಾಜ್ಯಪಾಲರು ಹೇಳುವಂಥದ್ದು 11 ಪ್ಯಾರಾಗಳನ್ನು ಕೈ ಬಿಡಬೇಕು ಅಂತ. ಆದರೆ ಸರ್ಕಾರ ಹೇಳಿದ್ದೇನು ಅಂದರೆ ಕೇವಲ 2 ಮಾರ್ಪಾಡುಗಳನ್ನು ಮಾಡ್ತೀವಿ ಅಂತ ಮಾತ್ರ ಹೇಳಿದ್ದಾರೆ. ಹಾಗಾಗಿ ಈಗ ಲೋಕಭವನದಿಂದ ಅಲ್ಲಿ ಏನೆಲ್ಲ ಅಪ್ಡೇಟ್ಸ್ಗಳಾಗ್ತಿದೆ ಅಂತ ನಮ್ಮ ಪ್ರತಿನಿಧಿ ಗಣಪತಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಗಣಪತಿ, ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ರಾಜ್ಯಪಾಲರು ಬರ್ತಾರಾ ಇಲ್ಲೋ ಅನ್ನುವಂತಹ ಕುತೂಹಲ ಒಂದ್ ಕಡೆ ಆದರೆ ಒಂದು ವೇಳೆ ರಾಜ್ಯಪಾಲರು ಬಂದರೂ ಸಹ ಪೂರ್ತಿ ಭಾಷಣದವನ್ನು ಓದ್ತಾರಾ ಅಥವಾ ಅದರಲ್ಲಿ ಯಾವುದಾದ್ರೂ ಕತ್ತರಿಯನ್ನು ಹಾಕ್ತಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಏನೆಲ್ಲ ಸಿಗ್ತಾ ಇದೆ ಅಪ್ಡೇಟ್ಸ್? ಜಗದೀಶ್, ಖಂಡಿತ ಈಗಿರುವಂತಹ ಮಾಹಿತಿ ಪ್ರಕಾರ ಲೋಕಭವನದಲ್ಲಿ ಕಾಂಗ್ರೆಸ್ ಶಾಸಕರಂತಹ ಪೊನ್ನಣ್ಣ ಅವರು ಈಗಾಗಲೇ ರಾಜ್ಯಪಾಲರ ಮನವರಿಕೆ ಜೊತೆಗೆ ಒಂದಷ್ಟು ಮಾಹಿತಿಗಳನ್ನ ನೀಡ್ತಾ ಇರುವಂತದ್ದು. ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರ ಒಂದು ಮನವಿ ಮೇರೆಗೆ, ಅಂದ್ರೆ ತಾವು ಯಾವುದೆಲ್ಲ ಓದಬೇಕು, ಜೊತೆಗೆ ಸರ್ಕಾರದ ಒಂದಷ್ಟು ಎಡವಟ್ಟುಗಳು ಏನಿದೆ ಈ ಎಲ್ಲವನ್ನೂ ಕೂಡ ಸರ್ಕಾರದ ನಾಯಕರ ಮುಂದೆ ಇಟ್ಟಿದ್ರು. ಅದರ ಆಧಾರದ ಮೇಲೆ ಈಗಾಗಲೇ ಒಂದಷ್ಟು ವಿಚಾರಗಳನ್ನ, ಒಂದಷ್ಟು ಭಾಷಣಗಳನ್ನ ಸ್ಕಿಪ್ ಮಾಡಿ ಓದುವಂತಹ ವಿಚಾರಕ್ಕೆ ಈಗಾಗಲೇ ಬಂದಿದ್ದಾರೆ ಅನ್ನೋದು ಕೂಡ ಈಗ ನ್ಯೂಸ್ ಪತ್ರಿಕೆ ಸಿಕ್ತಿರುವಂತಹ ಮಾಹಿತಿ. ಜೊತೆಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರು ಲೋಕಭವನದಿಂದ ವಿಧಾನಸೌಧಕ್ಕೆ ಬರ್ತಾರೆ. ಜೊತೆಗೆ ಸರ್ಕಾರದ ಒಂದಷ್ಟು ಭಾಷಣಗಳನ್ನು ಓದ್ಲಿಕ್ಕೆ ಈಗಾಗಲೇ ಸನ್ನದ್ಧರಾಗಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ನಿನ್ನೆ ಮತ್ತು ಇವತ್ತಿನ ಒಂದಷ್ಟು ಬೆಳವಣಿಗೆಗಳು ನೋಡಿದಾಗ ರಾಜ್ಯಪಾಲರು ಕೇವಲ ಸರ್ಕಾರದ ಒಂದಷ್ಟು ಏನು ಭಾಷಣ ಸಿದ್ಧಪಡಿಸಿರುವಂತ ವಿಚಾರಕ್ಕೆ ಏನಿತ್ತು ಅದ್ರ ಎಲ್ಲವನ್ನೂ ಕೂಡ ಸ್ಕಿಪ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿತ್ತು. ಆದ್ರೆ ರಾಜ್ಯಪಾಲರ ಒಂದಷ್ಟು ಮನವಿ ಮೇರೆಗೆ ಯಾವೆಲ್ಲ ವಿಚಾರಗಳನ್ನ ಸ್ಕಿಪ್ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ರು. ಅದರ ಆಧಾರದ ಮೇಲೆ ಈಗಾಗಲೇ ಸರ್ಕಾರ ಕೂಡ ಲೋಕಭವನದಲ್ಲಿ ರಾಜ್ಯಪಾಲರ ಮನವೊಲಿಕೆ ಕೂಡ ಸರ್ಕಾರ ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಭವನದಿಂದ ಏನು ವಿಧಾನಸೌಧಕ್ಕೆ ಹೊರಡ್ಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ.
ಕೇವಲ ರಾಜ್ಯಪಾಲರ ಬೇಡಿಕೆಗೆ ಸರ್ಕಾರ ತಲೆಬಾಗಿದೆಯಾ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಜೊತೆಗೆ ಸರ್ಕಾರದ ಎಡವಟ್ಟುಗಳನ್ನ ನೇರವಾಗಿ ರಾಜ್ಯಪಾಲರು ಹೇಳಲಿಕ್ಕೆ ಹೊರಟರು ಕೂಡ ಸರ್ಕಾರ ಅದನ್ನ ಮುಚ್ಚಿಡುವಂತ ಪ್ರಯತ್ನ ಕೂಡ ಮಾಡಿದೆ ಅನ್ನೋದು ಕೂಡ ಎರಡನೇ ಪ್ರಶ್ನೆ ಉದ್ಭವ ಆಗುತ್ತೆ. ಹೀಗಾಗಿ ಈ ಎಲ್ಲದರ ನಡುವೆ ರಾಜ್ಯಪಾಲರು ಇವತ್ತು ಬರ್ತಾರೆ ಅನ್ನೋದು ಕೂಡ ಈಗಾಗಲೇ ವಿಚಾರಗಳು. ಗಣಪತಿ ಹಾಗೆ ಲೈನಲ್ಲಿರಿ, ಸಚಿವರು ಮಾತನಾಡ್ತಿದ್ದಾರೆ, ನೋಡ್ಕೊಂಡ್ ಬರೋಣ ಏನ್ ಮಾತಾಡ್ತಿದ್ದಾರೆ ಅಂತ. ಸಾಕಷ್ಟು ಬಾರಿ ಕೇಳಿದೆ ಅಥವಾ ಸರ್ಕಾರದ ವಿಚಾರಗಳನ್ನ ಒಂದಷ್ಟು ಅವರು ಸಹ ಎಳೆದಾಡತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಅಂತಿಮವಾಗಿ ಸರ್ಕಾರ ಅವ್ರಿಗೂ ಮುಜುಗರ ಮಾಡಲ್ಲ, ಅವರು ಸರ್ಕಾರಕ್ಕೂ ಮುಜುಗರ ಮಾಡಲ್ಲ ಅಂತ ಅನ್ಕೊಂಡಿದ್ದೀವಿ. ಪ್ರಮುಖವಾಗಿ 11 ಅಂಶಗಳನ್ನ ತೆಗಿಬೇಕಂತ ರಾಜ್ಯಪಾಲರು ನೋಡೋಣ. ಸೊ ಈಗ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳು, ನಮ್ಮ HK ಪಾಟೀಲ್ರು, ಸೊ ಎಲ್ಲರೂ ಹೋಗಿ ಡಿಸ್ಕಸ್ ಮಾಡಿದ್ದಾರೆ. ಈಗ ಅಲ್ಟಿಮೇಟ್ ಅವ್ರು ಬಂದು ಸೊ ಆ ಪ್ಯಾರವನ್ನು ಸಂಪೂರ್ಣ ಓದ್ತಾರ ಅಥವಾ ಬಿಟ್ಟು ಓದ್ತಾರ ಅನ್ನೋದು ಅವ್ರು ಬಂದಾಗಲೇ ಗೊತ್ತಾಗೋದು. ಸೊ ನನಗೆ ಅಷ್ಟೊಂದು ಅವರು ತೀರ್ಮಾನ ತಗೊಳ್ಳಲ್ಲ, BJP ಒತ್ತಡಕ್ಕೆ ಮಣಿಯಲ್ಲ ಅಂದ್ಕೊಂಡಿದ್ದೀನಿ. ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ? ಸರ್, ಇವತ್ತು VBG ರಾಮರಾಜೆ ಯೋಜನೆ ಬಗ್ಗೆ BJP ಮತ್ತು JDS ಸೆಮಿನಾರ್ ಮಾಡಲಿಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾ ಇದ್ದಾರೆ. ಅವ್ರು ಮಾಡಲಿ, ತಪ್ಪೇನಿದೆ ಸೆಮಿನಾರು. ಈಗ BJP ಈ ರಾಜ್ಯಕ್ಕೆ ಮನ್ರೇಗಾ ಒಂದೇ ವಿಚಾರ ಅಲ್ಲ, ಕಳೆದ 11 ವರ್ಷದಲ್ಲಿ ಯಾವುದೇ ಆಗಿರೋ ಅನ್ಯಾಯದ ಪರವಾಗಿ ಇಲ್ಲಿ BJPಯ ಸಂಸದರು, BJPಯಿಂದ ಹೋಗಿ ಮಂತ್ರಿ ಆಗಿರೋರು, BJPಯ ನಾಯಕರು ಯಾವತ್ತೂ ಎತ್ತಿಲ್ಲ. ಅವರಿಗೆ ಈ ರಾಜ್ಯ ಮುಖ್ಯ ಅಲ್ಲ, ಪಾರ್ಟಿ ಮುಖ್ಯ. ಮೋದಿಯವರ ಸರ್ಕಾರದಲ್ಲಿ ಪಾರ್ಟಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಕನಿಷ್ಠ ಹೋಗಿ ಡಿಸ್ಕಸ್ ಮಾಡೋಕ್ಕೂ ರೆಡಿ ಇಲ್ಲ. ಅವರು ಓಪನ್ ಆಗಿ ಪ್ರತಿಭಟನೆ ಮಾಡಲ್ಲ. ಇವತ್ತು ನಮ್ಮ ಚಂದ್ರಬಾಬು ನಾಯ್ಡು ಪತ್ರ ಬರೆದಿದ್ದಾರೆ ಮನ್ರೇಗಾ ಬಗ್ಗೆ. ಅವರು ಅವ್ರ ಜೊತೆಲೇ ಇದ್ದಾರೆ. ಇವತ್ತು ಹರಿಯಾಣ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಇವರು ಕನಿಷ್ಠ ಅವ್ರ ಥರ ಇವರು ಒಂದು ಮೆಮೊರಂಡಮ್ ಕೊಡೋಕ್ಕೂ ತಯಾರಿಲ್ಲ ಅಂತ ಅಂದರೆ ದುರಾದೃಷ್ಟ. ಏನು ಮಾಡೋಕ್ಕಾಗುತ್ತೆ? ಇಲ್ಲಿಯ ನಮ್ಮ ಜನ BJPಗೆ ಓಟ್ ಹಾಕೋದ್ರಿಂದ ಏನು ಪ್ರಯೋಜನ ಅನ್ನೋದು ನಮ್ಮ ಜನಕ್ಕೆ ಅರ್ಥ ಆಗುತ್ತೆ ಒಂದಲ್ಲ ಒಂದು ದಿವಸ. ಥ್ಯಾಂಕ್ ಯು. ರಾಜ್ಯಪಾಲ ವರ್ಸಸ್ ಸರ್ಕಾರ ನಡೀತಾ ಇರುವಂತಹ ಈ ಒಂದು ಅಧಿವೇಶನ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಕೊನೆ ಹಂತದವರೆಗೂ ಸಹ ರಾಜ್ಯಪಾಲರು ಪೂರ್ತಿ ಭಾಷಣವನ್ನು ಓದ್ತಾರಾ ಇಲ್ವಾ? ಪೂರ್ತಿ ಭಾಷಣವನ್ನು ಓದ್ರೆ ಏನಾಗುತ್ತೆ? ಪೂರ್ತಿ ಭಾಷಣವನ್ನು ಓದ್ದೆ ಕೆಲವೊಂದು ಪ್ಯಾರಾಗಳನ್ನು ಕೈ ಬಿಟ್ಟರೆ ಏನಾಗುತ್ತೆ? ಹಾಗಾದರೆ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾದಂತಹ ಬಿಕ್ಕಟ್ಟು ಬಂದಿರುವಂಥದ್ದು ಖಂಡಿತವಾಗ್ಲೂ ಇಲ್ಲ. ಪಶ್ಚಿಮ ಬಂಗಾಳ, ಕೇರಳ ಮತ್ತು ತಮಿಳುನಾಡು ಈ 3 ರಾಜ್ಯಗಳು ಇದೇ ರೀತಿಯಾದಂತಹ ಬಿಕ್ಕಟ್ಟು ಬಂದಿತ್ತು. 2021ರಲ್ಲಿ ವಿಪಕ್ಷಗಳ ಗದ್ದಲ ನಡೀತಾ ಇರುವಂತಹ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಭಾಷಣವನ್ನು ಓದ್ದೇನೆ ಕೇವಲ ಒಂದೇ ಒಂದು ಸಾಲನ್ನು ಓದಿ ಆಗಿನ ರಾಜ್ಯಪಾಲರು ಧನ್ಕರ್ ಅವರು ಭಾಷಣವನ್ನು ಅರ್ಧಕ್ಕೆ ಮೊಟಕು ಕಳಿಸಿ ಹೊರಟು ಬಿಡ್ತಾರೆ. ಕೇವಲ ಒಂದೇ ಒಂದು ಲೈನ್ ಓದ್ತಾರೆ. ಇನ್ನು 2024ರಲ್ಲಿ ಕೇರಳದ ರಾಜ್ಯಪಾಲರಾಗಿರ್ತಕ್ಕಂತಹ ಆರಿಫ್ ಅವರು ಇದೇ ರೀತಿಯಾದಂತಹ ಬಿಕ್ಕಟ್ಟು ಬಂದಂತಹ ಸಂದರ್ಭದಲ್ಲಿ ಭಾಷಣದ ಮೊದಲ ಪ್ಯಾರ ಮತ್ತು ಕೊನೆಯ ಪ್ಯಾರ ಈ 2 ಪ್ಯಾರಗಳನ್ನು ಮಾತ್ರ ಓದಿ ತೆರಳು ಬಿಡ್ತಾರೆ. ಇತ್ತೀಚೆಗೆ ತಮಿಳುನಾಡಿನ ವಿಚಾರದಲ್ಲಿ ನೋಡಿದ್ರಿ ನೀವು, ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ಸಾರಿ ರಾಜ್ಯಪಾಲರಾಗಿರುವಂತಹ ರವಿ ಅವರು ಮೊನ್ನೆಯಷ್ಟೇ ಯಾವುದೇ ಕಾರಣಕ್ಕೂ ಸರ್ಕಾರ ಕೊಟ್ಟಿರುವಂತಹ ಭಾಷಣವನ್ನು ಓದದೇನೆ ಅದನ್ನು ನಿರಾಕರಣೆ ಮಾಡಿ ತೆರಳಿದ್ರು. ಈಗ ಕರ್ನಾಟಕದಲ್ಲೂ ಸಹ ಅದೇ ರೀತಿಯಾದಂತಹ ಬಿಕ್ಕಟ್ಟಿದೆ. ಇಲ್ಲಿ ಬಿಕ್ಕಟ್ಟಿಗೆ ಮೂಲವಾದಂತಹ ಕಾರಣ ಏನು? ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ? ಇಷ್ಟು ವರ್ಷಗಳ ಕಾಲ ಇಲ್ಲದಿರುವಂತಹ ಬಿಕ್ಕಟ್ಟು ಈಗ ಯಾಕೆ ಬಂತು ಅಂತ ನೋಡ್ತಾ ಹೋದ್ರೆ, ಸರ್ಕಾರ ಈ ಬಾರಿ ಜಂಟಿ ಅಧಿವೇಶನವನ್ನು ಕರೆದಿರುವಂಥದ್ದು ವಿಶೇಷ ಕಾರಣಕ್ಕಾಗಿ. ಯಾವ ವಿಶೇಷ ಕಾರಣ? ಮನ್ರೇಗಾ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಮಸೂದೆಯನ್ನು ಹೊಸದಾಗಿ ಮಂಡನೆ ಮಾಡಿ ಜಿ ಅನ್ನುವಂತಹ ಮಸೂದೆಯನ್ನು ತರ್ತಾರೆ. ಅದಕ್ಕೆ ರಾಷ್ಟ್ರಪತಿಗಳು ಅಂಕಿತ ಹಾಕ್ತಾರೆ. ಆ ಜಿ ಬೇಡ, ನಮಗೆ ಈ ಹಿಂದೆ ಇರೋ ರೀತಿಯಲ್ಲಿ ನರೇಗಾ ಅದು ಯಥಾವತ್ತಾಗಿ ತರಬೇಕು, ಅದೇ ಇರಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಹಾಗಾದರೆ ಯಾಕೆ ಕೇಂದ್ರ ಸರ್ಕಾರ ತಂದಿರುವಂತಹ ವಿಚಾರದಲ್ಲಿ ಮತ್ತೆ ರಾಜ್ಯ ಸರ್ಕಾರ ಕೇಳ್ತಾ ಇರುವಂತಹ ವಿಚಾರದಲ್ಲಿ ಏನೆಲ್ಲ ಇದೆ? ಇದನ್ನ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಯೋಜನೆ ಬಂದಂತಹ ಸಂದರ್ಭದಲ್ಲಿ ಮನ್ರೇಗಾ ಇರುವಂಥದ್ದು ಈ ಹಿಂದೆ ಇರುವಂತಹ ಏನು ನರೇಗಾ ಇತ್ತಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪಾಲು ಹೆಚ್ಚಿನ ಪ್ರಮಾಣದಲ್ಲಿತ್ತು. ಜೊತೆಗೆ ಈ ಹಿಂದೆ ಕೇವಲ 100 ದಿನ ಇತ್ತು, ಅದನ್ನು ನಾವು 125 ದಿನಕ್ಕೆ ಏನಂದ್ರೆ
ಕೆಲಸಕ್ಕೆ ಜನರಿಗೆ ಆಹ್ವಾನವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ, ಜನರಿಗೆ ಹೆಚ್ಚಿನ ಕೆಲಸವನ್ನು ಕೊಡ್ತಾ ಇದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ಕೊಳ್ತಾ ಇದೆ. ಇನ್ನು ಈ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ, ಸ್ಪೆಷಲಿ ಬಿತ್ತನೆ ಕಾರ್ಯಕ್ರಮದ ಸಂದರ್ಭದಲ್ಲಿ, ಅಂದರೆ ಏನು ಭೂಮಿಯಲ್ಲಿ ಉಳುಮೆ ಮಾಡಲಾಗುತ್ತಲ್ಲ, ಆ ಸಂದರ್ಭದಲ್ಲಿ ಆ ದಿನಗಳನ್ನು ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ, ಕನ್ಸಿಡರ್ ಮಾಡಬಾರ್ದು ಅಂತ ಕೇಂದ್ರ ಸರ್ಕಾರ ಈ ಬಾರಿಯ ಜಿ-ರಾಮ್ಜಿಯಲ್ಲಿ ತಗೊಂಬಂದಿದ್ದಾರೆ. ಅದನ್ನು ಕೈ ಬಿಡಬೇಕು ಅನ್ನುವಂಥದ್ದನ್ನು ಈಗ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು. ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ವಿಶೇಷವಾದಂತಹ ಅಧಿವೇಶನವನ್ನು ಕರೆಯಲಾಗಿದೆ. ಆದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದೇನು ಅಂದರೆ, ಕೇಂದ್ರ ಸರ್ಕಾರ ತಂದಿರುವಂತಹ ಯೋಜನೆ ಅಂದರೆ ಮಸೂದೆ, ಅದರ ಜೊತೆಗೆ ಅದಕ್ಕೆ ರಾಜ್ಯಪಾಲರು ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲಿ ಟೀಕೆಗಳನ್ನು ಮೆನ್ಷನ್ ಮಾಡಲಾಗಿದೆ. ಬಹಳಷ್ಟು ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಟೀಕೆಯನ್ನು ಮಾಡುವಂತಹ ಕೆಲಸವನ್ನು ಆ ಭಾಷಣದಲ್ಲಿ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.